ಅಮೃತ ಏನಾಯ್ತು ಆರಾಮದಿಲ್ಲ? ಯಾಕೋ ಸುಸ್ತಾಗತೈತ್ರಿ. ಬಾ. ಯಾಕಂಬೃತ ವಾಮಿಟ್ ಮಾಡತಿ? ಏನಾಯ್ತು? ಗೊತ್ತಿಲ್ರಿ. ರೀ, ಕಂಗ್ರ್ಯಾಚುಲೇಷನ್, ನೀವು ಅಪ್ಪ ಆಗ್ತಿದ್ದೀರಾ. ಅಮೃತ ನಂಗೆ ಭಾಳ ಖುಷಿ ಆದೈತಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫ್ ಎಂಥ ದೊಡ್ಡ ಗಿಫ್ಟ್ ಕೊಡತ್ತಿ ಅಂತ ನಿನಗೆ ಅಂದಾಜು ಮಾಡೋಕೆ ಸಾಧ್ಯ ಇಲ್ಲ. ನಿನಗೇನು ಬೇಕು ಹೇಳು? ಏನು ತಿಂತಿ, ಎಲ್ಲಿ ಹೋಗುನು, ಏನು ಬೇಕು ಹೇಳು? ರೀ, ನಂಗೇನು ಬೇಡ, ನಂಗೆ ನೀವಷ್ಟೇ ಬೇಕು. ಯಾರ ಪಾಲು ಯಾರಿ ಈ ದೋಸ್ತ ನಿಮ್ಮ ವೈನಿ ವಾಂತಿ ಮಾಡಿದ್ದು? ಹಾ, ಯಾರು? ಅಮೃತನೋ ಸೃಷ್ಟಿನೋ? ಏ ಅಮೃತ. ದೋಸ್ತ, ನೀ ಯಾಕೋ ಗುಡ್ ನ್ಯೂಸ್ ಕೊಡಂಗೆ ಕಾಂತಿ. ಸರಿ, ಡಾಕ್ಟರ್ ಕರ್ಕೊಂಡು ಅಲ್ಲೇ ಬರ್ತಾನೆ. ಸರ್ ನೋಡ್ರಿ, ನೀವು ಅನ್ಕೊಂಡಂಗೆ ಅವರ ಕನ್ಸೀವ್ ಆಗಿಲ್ಲ. ಯಾವ ವೈರಲ್ ಇನ್ಫೆಕ್ಷನಿಂದ ಅಸಿಡಿಟಿ ಆಗಿ ವಾಂತಿ ಆಗತೈತಿ. ಸೊ ಅದಕ್ಕೆ ನಾ ಮೆಡಿಸಿನ್ ಬರ್ಕೊಡ್ತೀನಿ, ತೊಗೊಳಕ್ಕೆ ಹೇಳಿ, ಆರಾಮಾಗತ್ತೆ. ನಾನು ವಾಮಿಟ್ ಮಾಡಿದ್ ನೋಡಿ ನೀವೇನ್ ಅನ್ಕೊಂಡ್ರಿ ಅಂತ ನಂಗೆ ಗೊತ್ತ್ರಿ. ಆದ್ರ ಇಂಥ ಸಿಚುವೇಶನ್ ಒಳಗ ಒಂದ್ ಜೀವಕ್ಕೆ ಜನ್ಮ ಕೊಟ್ಟು ಅದ್ರ ಜೀವನ ಹಾಳು ಮಾಡಕ್ ನಂಗೆ ಇಷ್ಟ ಇಲ್ಲ. ಅಮೃತ, ನೀ ಏನು ಮಾತಾಡೋದಿ ಅಂತೇಳಿ ನಿನಗೆ ಗೊತ್ತಿಲ್ಲ. ನನಗೆಲ್ಲ ಗೊತ್ತೈತ್ರಿ, ಆದ್ರೆ ಇಷ್ಟು ದಿನ ಏನೂ ಗೊತ್ತಿರಲಿಲ್ಲ ಅಷ್ಟ. ಆ ದೇವ್ರು ಜಲ್ದಿನ ಎಲ್ಲ ಗೊತ್ತು ಮಾಡಿಸಿ ಚಲೋ ಮಾಡ್ಬಿಟ್ಟ. ಪ್ರತಿಯೊಬ್ಬ ಗಂಡಸಿಗೂ ತನ್ನ ತಂದೆ ಆಗ್ಬೇಕು ಅನ್ನೋ ಅಂತ ಆಸೆ ಇರ್ತೈತಿ. ತನ್ನ ಮಗುವಿನ ಕಡೆಯಿಂದ ಅಪ್ಪ ಅಂತ ಕರೆಸ್ಕೋಬೇಕು ಅನ್ನೋ ಅಂತ ಕನಸಿರ್ತೈತಿ. ಇದು ಕೇವಲ ಒಬ್ಬ ಗಂಡಸು ತೊಗೊಳ್ಳೋಂಥ ಡಿಸಿಷನ್ ಅಲ್ಲ, ಗಂಡು ಹೆಣ್ಣು ಇಬ್ಬರು ಸೇರಿ ಮಾಡುವಂಥ ಡಿಸಿಷನ್. ನಿನಗೆ ಇಷ್ಟ ಇಲ್ಲ ಅಂದ್ರೆ ಬೇಡ, ಇನ್ನು ಯಾವತ್ತೂ ನಾನು ಫೋರ್ಸ್ ಮಾಡೋಂಗಿಲ್ಲ. ಡೋಂಟ್ ವರಿ. ಒಂದು ಸುಮವು ಅರಳಿತು, ತುಂಬಿಯನ್ನು ಒಲಿಸಿತು. ಒಂದು ಸುಮವು ಅರಳಿತು, ತುಂಬಿಯನ್ನು ಒಲಿಸಿತು. ಮೋಹ ಪಾಶ ಎಸೆಯಿತು, ಒಂದು ಪಾಠ ಕಲಿಸಿತು. ಇಂಥ ಪಾಠ ಕಲಿಸಲು ಗುರು